ಈ ತೆಂಗಿನಕಾಯಿ ಮಸಾಲ ಬಾತ್ಗೆ ಯಾವುದೇ ತರಕಾರಿ, ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದೂ ಬೇಕಾಗಿಲ್ಲ. ಹಾಗೆ ತರಕಾರಿಗಳು ಬೇಕಾಗಿಲ್ಲ. ಕೇವಲ ಟೊಮೊಟೊ, ಈರುಳ್ಳಿ ಅವೆರಡೇ ಇದ್ದರೆ ಸಾಕು. ಇದು ಟಿಫನ್ ಬಾಕ್ಸ್ಗೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ. ಸೊ ಒಮ್ಮೆ ಮಾಡಿ ನೋಡಿ, ಎಂಜಾಯ್ ಮಾಡಿ. ನಮಸ್ಕಾರ. ಈಗ 4-5 ಚಮಚ ಒಂದು ಕಾಯಿ ತುರಿಯನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ಬಳಸಿ ನಾವು ಒಂದು ಬಾತ್ ಮಾಡೋಣ. ಕಾಯನ್ನು ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ನಾನು ಅಕ್ಕಿಯನ್ನು ತೊಳ್ಕೊಳ್ತೀನಿ. ಅಕ್ಕಿಯ 2 ಪಟ್ಟಷ್ಟು ಈ ಕಾಯಿಗೆ ನಾನು ನೀರನ್ನು ಮಿಶ್ರಣ ಮಾಡ್ಕೊಳ್ತೀನಿ. ಕಾಯಿ ಹಾಲು ಮಾಡ್ಕೊತೀನಿ ಅದನ್ನು. ಈ ಲೋಟದಲ್ಲಿ 2.5 ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಇದನ್ನು ತೊಳ್ಕೊಂಬಿಡಿ. ಈಗ ನಾನು ರುಬ್ಬಿಟ್ಕೊಂಡಿರುವಂಥ ಕಾಯಿ ಹಾಲು ಅಂದರೆ ರುಬ್ಬಿರುವಂಥ ಕಾಯಿಗೆ ನಾನು 5 ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ. 1 2 3 4 5 ಚೂರಿದೆ ಹಾಕಿದೆ. ಇದಕ್ಕೆ ನಾವೆಲ್ಲ ಸಾಮಗ್ರಿಗಳನ್ನು ಸೇರಿಸ್ಕೊಳ್ಳುವಂಥದ್ದು. ನಾವು ತೊಳ್ಕೊಂಡಿರುವಂತಹ ಎಕ್ಕಿಗೆ ಹಸಿಮೆಣಸನ್ನು ಹಾಕ್ಕೊತಾ ಇದ್ದೀನಿ. ನಮಗೆ ಒಂದು 5-6 ಹಸಿಮೆಣಸನ್ನು ಹಾಕಿದ್ದೀನಿ. ಒಂದು ಈರುಳ್ಳಿಯನ್ನು ಹೆಚ್ಚು ಹಾಕ್ತಾ ಇದ್ದೀನಿ. 1 ಟೊಮೊಟೊ. ಎಲ್ಲವನ್ನು ಹಾಗೆ ಹಾಕು, ಯಾವುದಕ್ಕೂ ಒಗ್ಗರಣೆ ಇಲ್ಲ. ಒಂದೆರಡು ಕಾಳು ಮೆಣಸಿನಕಾಳು, ಒಂದು ಪಲಾವ್ ಎಲೆಯನ್ನು ಮುರಿದು ಹಾಕ್ತಾ ಇದ್ದೀನಿ. 4 ಲವಂಗ, 2 ಸಣ್ಣ ಚೂರು ಚಕ್ಕೆ, 1 ಇಡಿಯದಾದಂತಹ ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಕೊತ್ತಂಬರಿ ಸೊಪ್ಪು. ಎಲ್ಲವನ್ನ ಈಗಲೇ ಬಿಡುವಂಥದ್ದು. ಎಣ್ಣೆ, ಬೆಣ್ಣೆ, ತುಪ್ಪ ಏನು ಬೇಡ ಇದಕ್ಕೆ. ನಾವು ಹಾಲನ್ನು ತೆಗೆದು, ಕಾಯಿ ಹಾಲನ್ನು ತೆಗೆದು ಕೂಡ ಹಾಕ್ಬೋದು. ನಾನು ಕಾಯಿನ ನುಣ್ಣಗೆ ಬಿಸಿ ಎಲ್ಲವನ್ನು ಮಿಶ್ರಣ ಮಾಡಿದ್ದೀನಿ. ಇದು ಚೆನ್ನಾಗಿ ಕುದಿಲಿ. ಅರಿಶಿನ ಏನು ಬೇಡ ಇದಕ್ಕೆ, ಬರೀ ಕಾಯಿಂದ ಬಾತ್. ಒಂದು ಸಣ್ಣ ತುಂಡು ಹಸಿ ಶುಂಠಿ ಹಾಗೂ 4 ಎಸಳು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಇದನ್ನು ಜಜ್ಜಿ ಸರಿ, ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸ್ಕೊತಾ ಇದ್ದೀನಿ. ಈಗ ಅಕ್ಕಿ ಅರ್ಧದಷ್ಟು ಬೆಂದಿದೆ. ಕುಕ್ಕರ್ ಮುಚ್ಚಳ ಮುಚ್ಚಿ 1 ಅಥವಾ 2 ವಿಸಿಲ್. ಸೊ ನಮ್ಮನೆದ್ರಲ್ಲಿ 2 ವಿಸಿಲ್ ಬೇಕಾಗುತ್ತೆ. 2 ವಿಸಿಲ್ ಇದನ್ನು ಕೂಗಿಸ್ಕೊತೀವಿ. ಕಾಯಿ ಬಾತ್, ಮಸಾಲ ಕಾಯಿ ಬಾತ್ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾದ ಕೂಡ ಚೆನ್ನಾಗುತ್ತೆ.